ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಜ್ರ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 23ನೇ ವಾಕ್ಯ. ನಾವು ಈ ಕಾರಣದಿಂದ ಉಪವಾಸ ಮಾಡಿ ದೇವರನ್ನು ಪ್ರಾರ್ಥಿಸಲು ಆತನು ನಮಗೆ ಪ್ರಸನ್ನನಾದನು. ಪ್ರತ್ಯೇಕವಾಗಿ ಎಜ್ರನು ಅನೇಕ ಯಹೂದ್ಯರನ್ನು ಕೂಡಿಸಿಕೊಂಡು ಯೆರೂಸಲೇಮಿಗೆ ಬರ್ತಾನೆ. ಅದು ನಮಗೆ ಸನ್ನಿವೇಶ ಗೊತ್ತು. ಯಹೂದ್ಯರು ನೆಬೂಕದ್ನೆಚ್ಚರನ ಆಳ್ವಿಕೆಯಲ್ಲಿ 70 ವರ್ಷಗಳ ಹಿಂದೆ ಅವರು ಬಾಬೇಲಿಗೆ ಸರಿಯಾಗಿ ಹೋಗಿರ್ತಾರೆ. ಆದರೆ ದೇವರು ಆ 70 ವರ್ಷಗಳ ನಂತರ ಯೆರೆಮೀಯನ ಪ್ರವಾದನೆಯ ನೆರವೇರಿಕೆಯಾಗಿ ಅವರನ್ನು ವಾಪಸ್ ಕರ್ಕೊಂಡ್ಬರ್ತಾರೆ. ಮೊದಲು ಜೆರುಬ್ಬಾಬೆಲ್ ಮತ್ತು ಯೋಶುವನ ನಾಯಕತ್ವದಲ್ಲಿ ಒಂದು ಗುಂಪು ಜನ ಬರ್ತಾರೆ. ಅದರ ನಂತರ ಎಜ್ರನ ನಾಯಕತ್ವದಲ್ಲಿ ಕೆಲವರು ಬರ್ತಾರೆ. ಯೆಹೋಶುವ ಮತ್ತು ಜೆರುಬ್ಬಾಬೆಲ್ ಬರೋದು ಆಲಯವನ್ನು ಕಟ್ಟುವುದಕ್ಕಾಗಿ ಬರ್ತಾರೆ. ಆದರೆ 2ನೇ ಭಾಗದಲ್ಲಿ ಬರುವಂತಹ 7ನೇ ಅಧ್ಯಾಯದ ಆರಂಭದಲ್ಲಿ ನೋಡ್ತೇವೆ, ಎಜ್ರನು ಯೆಹೋವನ ಧರ್ಮ ಸಂಸ್ಥಾಪನೆ ಮಾಡುವಂತಹ ಒಂದು ಆಸಕ್ತಿಯುಳ್ಳವನಾಗಿ ಬರ್ತಾನೆ. ಯಾಕಂದರೆ ಯೆಹೋವನ ಒಂದು ಧರ್ಮೋಪದೇಶಗಳನ್ನು ತಿಳಿಸಿಕೊಡುವುದಕ್ಕೆ ಅವನು ಬರ್ತಾನೆ, ಜನರಿಗೆ ತಿಳಿಸುವುದಕ್ಕಾಗಿ. ಹೀಗೆ ಬಂದಂಥ ಸಮಯದಲ್ಲಿ ಅಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾರೆ. ಅವರು ಹೊರಟಂಥ ಸಮಯದಲ್ಲಿ 8ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ಓದ್ತೇವೆ, ಆಮೇಲೆ ಆ ಅಹವಾ ನದಿಯ ಬಳಿಯಲ್ಲಿ ನಾವು ಉಪವಾಸದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರೆಲ್ಲರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಎಲ್ಲರೂ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ನಮ್ಮ ಮೇಲೆ ಪ್ರಸನ್ನನಾಗಬೇಕು, ನಮಗೆ ದಯೆ ತೋರಬೇಕು, ನಮ್ಮ ಪ್ರಯಾಣದಲ್ಲಿ ಜೊತೆಯಾಗಿರಬೇಕು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ. 23ನೇ ವಾಕ್ಯ ಹೇಳುತ್ತೆ, ನಾವು ಈ ಕಾರಣದಿಂದ ಉಪವಾಸ ಮಾಡಿ ಪ್ರಾರ್ಥನೆ ಮಾಡೋದು. ಯಾವುದರಲ್ಲಿ? ಅದರ 22ನೇ ವಾಕ್ಯದಲ್ಲಿ ಓದಬೇಕಾದ್ರೆ, ಆತನ ಬಲವಾದ ರೌದ್ರಕ್ಕೆ ಆತನ ತೊರೆದು ಬಿಟ್ಟವರನ್ನು ಗುರಿಯಾಗುವರು ಎಂದು ನಾವು ಅರಸನ ಮುಂದೆ ಹೇಳಿದ್ದರಿಂದ ದಾರಿಯಲ್ಲಿ ನಮ್ಮನ್ನು ಶತ್ರುಗಳಿಂದ ರಕ್ಷಿಸುವುದಕ್ಕೋಸ್ಕರ ಸೈನ್ಯ ಕೊಡು, ಅಶ್ವಬಲ ಕೊಡು ಅಂತ ಕೇಳೋದಕ್ಕೆ ನಾಚಿಕೆ ಆಯಿತು. ರಾಜಾಜ್ಞೆಯನ್ನು ಎಜ್ರ ಹೊರಡ್ತಾ ಇದ್ದಾನೆ. ಆದರೆ ಸೇಫ್ಟಿಗೋಸ್ಕರ ನನಗೆ ಸೈನ್ಯ ಕೊಡ್ರಿ, ಅಶ್ವಬಲ ಕೊಡ್ರಿ, ಜನರನ್ನು ಕೊಡ್ರಿ, ಶತ್ರು ಹಿಡಿಬಹುದು ಅಂತ ಕೇಳೋಕ್ಕೆ ಒಂದು ನಾಚಿಕೆ. ಯಾಕೆ ಗೊತ್ತಾ? ದೇವರು ನಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ, ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮ ದೇವರು ಶಕ್ತನಾದವನು ಅಂತೆಲ್ಲ ಎಜ್ರ ರಾಜನಿಗೆ ಹೇಳ್ಬಿಟ್ಟಿದ್ದಾನೆ. ಆದ್ದರಿಂದ ರಾಜ ಹೇಳ್ತಾನೆ, ಆಯಿತು ಹಂಗಿದ್ರೆ ಬೇಡ, ಸೈನ್ಯ ಬೇಡ, ಅಶ್ವಬಲ ಬೇಡ, ಏನು ಬೇಡ, ಹೋಗಿ, ತೊಂದರೆ ಇಲ್ಲ. ಆಗ ಇವರು ದೇವರ ಸಂದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ, ನಾನು ರಾಜನ ಬಳಿಯಲ್ಲಿ ಅಶ್ವಬಲವನ್ನು ಕೇಳಲಿಲ್ಲ, ರಾಜನ ಬಳಿಯಲ್ಲಿ ನಾವು ಸೈನ್ಯವನ್ನು ಕೇಳಲಿಲ್ಲ, ನಾವು ನಿನ್ನ ಬಳಿಯಲ್ಲಿ ಕೇಳ್ತಾ ಇದ್ದೇವೆ. ಎಜ್ರನ ನಂಬಿಕೆ ನೋಡಿ. ರಾಜ ಕೊಟ್ಟರೆ ಈ ಹುಳ್ಳಿಕಾಳು ತಿನ್ನುವಂಥ ಕುದುರೆನ ಕಳಿಸ್ಬೋದು, ಆಹಾರವನ್ನು ತಿನ್ನುವಂತಹ, ರೊಟ್ಟಿಯನ್ನು ತಿನ್ನುವಂಥ ಮನುಷ್ಯನನ್ನು ಕಳಿಸಬಹುದು. ಆದರೆ ರಾಜನ ಬಳಿಯಲ್ಲಿ ಬೇಡಿಕೊಳ್ಳೋದಾದರೆ ಅಗ್ನಿಮಯವಾದ ರಥಗಳನ್ನು ಕಳುಹಿಸಿ, ದೂತನನ್ನು ಕಳುಹಿಸಿ ಕಾಪಾಡುವುದಕ್ಕೆ ಶಕ್ತನು ಎಂಬುದಾಗಿ ಒಂದು ನಂಬಿಕೆ ಎಜ್ರನಲ್ಲಿದ್ದರಿಂದ ಎಜ್ರನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವರ ಜೊತೆಯಲ್ಲಿರೋರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಾನದಲ್ಲಿ ಬೇಡಿಕೊಂಡಾಗ ದೇವರು ನಮಗೆ ಪ್ರಸನ್ನನಾದನು ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದ ಶಕ್ತಿಗಳಿಗಿಂತ, ಈ ಲೋಕದ ವ್ಯಕ್ತಿಗಳಿಗಿಂತ ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನೀನು ಮಾಡಿದಂತಹ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ನಮಗಾಗಿ ಅದ್ಭುತವನ್ನು ಮಾಡಿದಂತಹ ಒಬ್ಬ ದೇವರಿದ್ದಾನೆ. ನಮಗೋಸ್ಕರ ಅಸಾಧ್ಯಗಳನ್ನು ಸಾಧ್ಯ ಮಾಡಿದಂಥ ಒಬ್ಬ ದೇವರಿದ್ದಾನೆ. ಇವರು ಪ್ರಾರ್ಥನೆ ಮಾಡಿದಾಗ ದೇವರು ಅವರಿಗೆ ಪ್ರಸನ್ನನಾದನು. ಈ ದಿವಸ ನಿನ್ನ ಜೀವಿತದ ಸಮಸ್ಯೆಗಳ ಮಧ್ಯದಲ್ಲಿ ಮನುಷ್ಯರಲ್ಲಿ ಭರವಸೆ ಇಡದೆ, ಮನುಷ್ಯರ ಮುಖವನ್ನು ನೋಡದೆ ನೀನು ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ, ನೀನು ದೇವರ ಸಲ ಉಪವಾಸವಿದ್ದು ಬೇಡಿಕೊಳ್ಳುವುದಾದರೆ ನಿನಗಾಗಿ ಪ್ರಸನ್ನನಾಗುವ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ.
ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅವನು ರಾಜನ ಬಳಿಯಲ್ಲಿ ಏನೂ ಕೇಳ್ತಾ ಇಲ್ಲ. ಯಾಕೆ ಗೊತ್ತಾ? ಅವನು ತನ್ನ ದೇವರ ಪೌರುಷದ ಬಗ್ಗೆ ಮಾತಾಡಿದ್ದಾನೆ. ತನ್ನ ದೇವರು ಅದ್ಭುತವನ್ನು ಮಾಡ್ತಾನೆ, ತನ್ನ ಪ್ರಯಾಣಿಕರನ್ನೆಲ್ಲ ಆತನು ಪರಿಪಾಲಿಸ್ತಾನೆ ಎಂಬುದಾಗಿ ಹೇಳಿದ್ರಿಂದ ಅವನಲ್ಲಿ ಒಂದು ನಂಬಿಕೆ ಇದೆ. ನನ್ನ ದೇವರು ಅದ್ಭುತವನ್ನು ಮಾಡ್ತಾನೆ. ರಾಜನ ಬಳಿಯಲ್ಲಿ ಕೇಳದೆ ರಾಜನ ಬಳಿಯಲ್ಲಿ ಬೇಡಿಕೊಂಡು, ದೇವರೇ ಶತ್ರುಗಳಿಂದ ನಮ್ಮನ್ನು ಬಿಡಿಸು, ಇಕ್ಕಟ್ಟುಗಳಿಂದ ಬಿಡಿಸು, ನಮ್ಮ ಪ್ರಯಾಣದಲ್ಲಿ ಜೊತೆಯಾಗಿರೋ, ನಮಗೆ ಸಹಾಯ ಮಾಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದಂತಹ ಎಜ್ರನಿಗಾಗಿಯೂ ಅವನ ಜೊತೆಯಲ್ಲಿ ಬಂದಂಥ ಜನರಿಗಾಗಿಯೂ ದೇವರು ಪ್ರಸನ್ನನಾಗಿದ್ದರೆ, ಈ ಬೆಳಗ್ಗೆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವಂಥ ದೇವರ ಮಗುವೆ, ನಿನಗಾಗಿ ಪ್ರಸನ್ನನಾಗುವಂಥ ಒಬ್ಬ ದೇವರಿದ್ದಾನೆ. ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿ ಬರುವಂಥ ಸನ್ನಿವೇಶಗಳಲ್ಲಿ ಜಯಶಾಲಿಯಾಗಿ ನಿನ್ನನ್ನು ನಿಲ್ಲಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನಾಶ್ರಯಿಸಿ ಮುಂದೆ ಸಾಗುವುದಾದರೆ ಪ್ರಸನ್ನ ಮುಖದಿಂದ ನೋಡುವ, ನಿನಗಾಗಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಎಜ್ರ ಮತ್ತು ಅವನ ಸಂಗಡಿಗರನ್ನು ಆ ಮಾರ್ಗದಲ್ಲಿ ಪ್ರಯಾಣದಲ್ಲಿ ಸುರಕ್ಷಿತವಾಗಿ ಅವರನ್ನು ಕರ್ಕೊಂಡು ಬಂದು ಆ ಯೆರೂಸಲೇಮಿಗೆ ತಲುಪಿಸಿದರೆ, ನಿನ್ನನ್ನು ಸಹ ಸುರಕ್ಷಿತವಾಗಿ ಗುರಿ ತಲುಪಿಸುವುದಕ್ಕೆ ಆತನು ಶಕ್ತನು. ನಂಬಿಕೆಯಿಂದ ಆತನಲ್ಲಿ ಆಶ್ರಯಿಸು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಾವು ಮನುಷ್ಯರ ಬಳಿಯಲ್ಲಿ ಆಶ್ರಯಿಸದೆ ದೇವರೇ ನಿನ್ನಲ್ಲಿ ಆಶ್ರಯಿಸುವಂತೆ, ಮನುಷ್ಯರಲ್ಲಿ ಭರವಸೆಡುವುದಕ್ಕಿಂತ ನಿನ್ನಲ್ಲಿ ಆಶ್ರಯಿಸುವುದು ಒಳ್ಳೆಯದು ಎಂಬ ನಿನ್ನ ವಾಕ್ಯದ ಮೇರೆಗೆ ಎಜ್ರನು ನಿನ್ನಲ್ಲಿ ಆಶ್ರಯಿಸಿದ ಹಾಗೆ ನಾವು ನಿನ್ನಲ್ಲಿ ಆಶ್ರಯಿಸಿ ನಿನ್ನಿಂದ ಅದ್ಭುತವನ್ನು ಕಾಣುವ ಹಾಗೆ ಕರ್ತನೆಯಲ್ಲಿ ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.